ಸ್ಟಾರ್ಟ್ ಆಗೈತೆ ಸ್ಟಾರ್ಟ್ ಆಗೈತೇನಿಲ್ಲ. ನಾನು ಗಿರ್ಮಿಟ್ಟಿ ಮಾಡ್ತಾ ಇದ್ದೀನಿ. ಗಿರ್ಮಿಟ್ ಏನ ಗಿರ್ಮಿಟ್ 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 ಮಾಡ್ತಾ ಇದ್ದೀನಿ. ಎಷ್ಟು ಚೆನ್ನಾಗಿದೆ ನೋಡಿ. ಮತ್ತೆ ಈರುಳ್ಳಿ, ಕೊತ್ತಂಬರಿ, ಶೇಂಗಾಕಾಳು. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಿ ಅಂತ ಅನ್ಕೊಂಡಿದೀನಿ. ಸೊ ನೀವೇನಾದ್ರೂ ಈ ವಿಡಿಯೋನ ಹೊಸದಾಗಿ ನೋಡ್ತಾ ಇದ್ರಿ, ಸೊ ಹಾಯ್, ಐ ಆಮ್ ಸಹನಾ. ನಿಮ್ಗೆ ಏನಾದ್ರು ಕುಕಿಂಗ್, ರೆಸಿಪೀಸ್, ಟ್ರಾವೆಲಿಂಗ್, ಶಾಪಿಂಗ್, ಮೇಕಪ್ ಇದ್ರಲ್ಲೆಲ್ಲ ಇಂಟ್ರೆಸ್ಟ್ ಇದ್ರೆ ಪ್ಲೀಸ್ ನನ್ನ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬಿಕಾಸ್ ಐ ಮೇಕ್ ಅ ವಿಡಿಯೋ ಆನ್ ಆಲ್ ಆಫ್ ದಟ್. ಸೊ ಇವತ್ತಿನ ರೆಸಿಪಿನ ನಾನು ಒಂದು ರೆಸಿಪಿನ ತಗೊಂಡ್ ಬಂದಿದ್ದೀನಿ. ಏನ್ ರೆಸಿಪಿ ಅಂತಂದ್ರೆ ಅದು ಗಿರ್ಮಿಟ್, ಹುಬ್ಳಿ ಧಾರವಾಡದ ಸ್ಪೆಷಲ್ ರೆಸಿಪಿ. ಪ್ಲಸ್ ಏನಂದ್ರೆ ಇವತ್ತು ಥರ್ಸ್ಡೇ, ನಾನು ಇವತ್ತು ಫಾಸ್ಟಿಂಗ್ ಅಲ್ಲಿ ಇರ್ತೀನಲ್ವಾ. ಸೊ ಇವಾಗೂ ಈವ್ನಿಂಗ್ ಆಗಿತ್ತು, ಸ್ವಲ್ಪ ಮಳೆನೂ ಬರ್ತಾ ಇತ್ತು. ಸೊ ಅದಕ್ಕೆ ನನ್ಗೇನ್ ಅನ್ನಿಸ್ತಾ ಅಂದ್ರೆ ಈ ರೆಸಿಪಿ ಈ ಮಳೆಗೆ ಮತ್ತೆ ಈ ಕ್ಲೈಮೇಟ್ಗೆ, ಪ್ಲಸ್ ನಾನು ಇವತ್ತು ಫಾಸ್ಟಿಂಗ್ ಅಲ್ಲೂ ಇದ್ನಲ್ಲ, ಆಫ್ಟರ್ನೂನ್ ಏನೋ ತಿಂದಿರ್ಲಿಲ್ಲ. ಸೊ ಅದಕ್ಕೆ ಈವ್ನಿಂಗ್ ಸ್ವಲ್ಪ ಇದನ್ನ ಏನಾದ್ರೂ ಮಾಡ್ಕೊಂಡು ತಿನ್ನೋಣ ಅಂತ ನನ್ನ ತಲೆಯಲ್ಲಿ ಬಂತು. ಸೊ ಅದನ್ನ ಮಾಡ್ತಾ ಇದ್ದೆ. ಸೊ ಅದಕ್ಕೆ ಸಿಂಪಲ್ ಆಗಿರೋ ರೆಸಿಪಿನ ನಿಮ್ಗೂ ತೋರ್ಸೋಣ ಅಂತ ವಿಡಿಯೋನ ಮಾಡ್ತಾ ಇದ್ದೀನಿ. ಮತ್ತೆ ಏನಂದ್ರೆ ಅದ್ರಲ್ಲಿ ಕೆಲವೊಂದಿಷ್ಟು ಮೆಥಡ್ಸ್ ಇದೆ, ಆ ಮೆಥಡ್ಸ್ ನ ಫಾಲೋ ಮಾಡಿದ್ರೆ ತುಂಬಾ ಚೆನ್ನಾಗಾಗುತ್ತೆ. ಸೊ ಆ ಮೆಥಡ್ ಏನಂತ ಈ ವಿಡಿಯೋದಲ್ಲಿ ನಾನು ನಿಮ್ಗೆ ತೋರಿಸ್ಕೊಡ್ತೀನಿ. ಸೊ ಈ ವಿಡಿಯೋನ ಎಂಡ್ ವರ್ಗು ನೋಡಿ. ಸೊ ನಾನು ಯಾವ ಮೆಥಡ್ ನ ಯೂಸ್ ಮಾಡ್ಕೊಂಡು ನಾನು ಅದನ್ನ ರೆಸಿಪಿನ ರೆಡಿ ಮಾಡ್ತೀನಿ ಅಂತ ಎಂಡ್ ವರ್ಗು ನೋಡಿ. ಸೊ ಬನ್ನಿ, ನಾನು ಅದಕ್ಕೆ ಏನೇನ್ ಇಂಗ್ರೀಡಿಯೆಂಟ್ಸ್ ತಗೊಂಡಿದ್ದೀನಿ ಅಂತ ಬೇಗ ಬೇಗ ತೋರಿಸ್ಬಿಡ್ತೀನಿ. ಸೊ ಟೈಮ್ ವೇಸ್ಟ್ ಮಾಡೋದ್ ಬೇಡ, ಮತ್ತೆ ಬೆಲ್ ಐಕನ್ ನ ಕ್ಲಿಕ್ ಮಾಡೋದು ಮಾತ್ರ ಮರಿಬೇಡಿ, ಓಕೆನಾ? ಸೊ ಬನ್ನಿ, ಇವಾಗ ನಾನು ಅದಕ್ಕೆ ಯಾವ್ಯಾವ ಇಂಗ್ರೀಡಿಯೆಂಟ್ಸ್ ನ ತಗೊಂಡಿದ್ದೀನಿ ಅಂತ ತೋರಿಸ್ಬಿಡ್ತೀನಿ. ಸೊ ಫಸ್ಟ್ ಅದಕ್ಕೆ ನಾನು ಶೇಂಗಾ ಕಾಳನ್ನ ತಗೊಂಡಿದ್ದೀನಿ, ಮತ್ತೆ ಈರುಳ್ಳಿ ಇದನ್ನ ಹೆಚ್ಕೋಬೇಕು. ನೆಕ್ಸ್ಟ್ ಹುಣಸೆ ಹಣ್ಣನ್ನ ಸ್ವಲ್ಪ ನೀರಲ್ಲಿ ನೆನೆಯೋಕೆ ಇಟ್ಟಿದ್ದೀನಿ, ಮತ್ತೆ ಟೊಮ್ಯಾಟೊ, ಮೆಣಸಿನ್ಕಾಯಿ, ಕರಿಬೇವು, ಬೆಲ್ಲ ಅಂಡ್ ಇದು ಅರಿಶಿನ ಪೌಡ್ರ್, ಕೊತ್ತಂಬರಿ ಇದೆ, ಜೀರಿಗೆ, ಸಾಸಿವೆ ಅಂಡ್ ಇದು ಒಂದು ಸೇವ್ನ ತರಿಸಿದ್ದೀನಿ. ಇದು ಪುಟಾಣಿ ಹಿಟ್ಟನ್ನ ಇದರಲ್ಲಿ ಮಿಕ್ಸಿ ಮಾಡ್ಕೊಂಡಿದ್ದೀನಿ, ಮತ್ತೆ ಚುರುಮುರಿ. ಸೊ ಇಷ್ಟೇ ಸಿಂಪಲ್ ಆಗಿದೆ. ಇಂಗ್ರೀಡಿಯೆಂಟ್ಸ್ ಏನೇನ ಅಂತ ನೋಡ್ಕೊಂಡ್ ಬಂದ್ರಲ್ಲ. ಸೊ ಫಸ್ಟ್ ಇವಾಗ ನಾನು ಈರುಳ್ಳಿನ ಹೆಚ್ಚಿಬಿಟ್ಟು ಇಟ್ಕೊಂಡ್ಬಿಡ್ತೀನಿ. ನಂಗೆ ಏನ್ ಕಷ್ಟ ಅಂದ್ರೆ ಎಲ್ಲಾನು ಹೆಚ್ಕೊಳಕ್ ಏನು ಕಷ್ಟ ಆಗಲ್ಲ, ಬಟ್ ಇದು ಈರುಳ್ಳಿ ಹೆಚ್ಚೋಕಂದ್ರೇನೆ ಕಷ್ಟ ಆಗುತ್ತೆ. ನೋಡಿ, ಅದಕ್ಕೆ ಅದನ್ನೊಂದು ಹಾಗೆ ಇಟ್ಟಿದ್ದೆ. ಸೊ ಇವಾಗ ಬೇಗ ಬೇಗ ಅದನ್ನು ಕಟ್ ಮಾಡ್ಕೊಂಡ್ಬಿಡೋಣ. ಕಟ್ ಮಾಡ್ಕೊಂಡು ಯಾವ ತರ ಮಾಡ್ತಾರೆ ಏನು ಅಂತ ತೋರಿಸ್ತೀನಿ ನಿಮ್ಗೆ. ಏನಂದ್ರೆ ಹುಬ್ಳಿ ಧಾರವಾಡದ ಸ್ಪೆಷಲ್ ಗಿರ್ಮಿಟ್ಟಿ, ಸಾರಿ ಗಿರ್ಮಿಟ್. ಅದು ಏನ್ ನನ್ ಬಾಯಲ್ಲಿ ಗಿರ್ಮಿಟ್ಟಿ ಗಿರ್ಮಿಟ್ಟಿ ಅಂತ ಬರ್ತಿದ್ಯೋ ಏನು ಅಂತ ಅರ್ಥನೇ ಆಗ್ತಾ ಇಲ್ಲ. ಸೊ ಗೈಸ್, ನೀವು ಕಮೆಂಟ್ ಮಾಡಿ ಅದು ಗಿರ್ಮಿಟ್ಟಿನೋ ಅಥವಾ ಗಿರ್ಮಿಟ್ಟೋ ಏನಂತ ನನ್ಗೆ ಕಮೆಂಟ್ ಮಾಡಿ, ಓಕೆನಾ? ಸೊ ಗೈಸ್, ಫೈನಲಿ ಈರುಳ್ಳಿನ ಕಟ್ ಮಾಡ್ಕೊಂಡೆ. ಇವಾಗ ಪಟ್ 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 ಅಂತ ಸ್ಟಾರ್ಟ್ ಮಾಡ್ಬಿಡೋಣ. ಫಸ್ಟ್ ಗ್ಯಾಸ್ನ ಆನ್ ಮಾಡ್ಕೊಳ್ಳೋಣ, ಮಾಡ್ಕೊಂಡು ಸ್ಟಾರ್ಟ್ ಮಾಡೋಣ. ಸೊ ಏನಂದ್ರೆ ಇದು ನನ್ಗೆ ಪ್ಲಾನ್ ಸಡನ್ ಆಗಿ ಬಂತು, ಮಳೆ ಬೇರೆ ಬರ್ತಾ ಇತ್ತು. ಸೊ ಅದಕ್ಕೆ ಸ್ವಲ್ಪ ಏನಾದ್ರೂ ತಿನ್ಬೇಕಂತ ಅನ್ನಿಸ್ತಾ ಇತ್ತು. ಬಟ್ ನನ್ಗೆ ಅಕ್ಷತಾ ಅವರು ಪಾಲಕ್ ಪಕೋಡ ಮಾಡಿ ಅಂತ ಹೇಳಿದ್ರು. ಬಟ್ ನನ್ಗೆ ಅದಕ್ಕೇನು ರೆಡಿ ಮಾಡ್ಕೊಳಕ್ ಆಗ್ಲಿಲ್ಲ. ಸೊ ನನ್ಗೆ ಯಾಕೋ ಇವತ್ತು ಗಿರ್ಮಿಟ್ ತಿನ್ಬೇಕಂತ ಅನ್ನಿಸ್ತಾ ಇತ್ತು. ಸೊ ಅದಕ್ಕೆ ಇದನ್ನ ರೆಡಿ ಮಾಡ್ಕೊಂಡೆ. ಸೊ ನಿಮ್ಗೂ ತೋರ್ಸೋಣ ಅಂತ ವಿಡಿಯೋನ ಮಾಡ್ಕೊಂಡೆ ಅಷ್ಟೇ. ಇವಾಗ ಎಣ್ಣೆ ಹಾಕೊಳ್ಳೋಣ.
ಎಣ್ಣೆ ಹಾಕೊಂಡು ಸ್ವಲ್ಪ ಎಣ್ಣೆ ಕಾಯ್ಲಿ ಅದು. ಸೊ ಇವಾಗ ಎಣ್ಣೆ ಕಾದಿದೆ, ಜೀರಿಗೆ ಮತ್ತೆ ಸಾಸಿವೆನ ಹಾಕೊಂಡಿದ್ದೀನಿ. ಸೊ ಅದು ಸ್ವಲ್ಪ ಇದಾಗ್ಲಿ. ನೆಕ್ಸ್ಟ್ ಅದಾದ್ಮೇಲೆ ಎಣ್ಣೆ ಕಾಯಿದಿರುತ್ತಲ್ಲ ಅವಾಗ್ಲೇ ಕರಿಬೇವನ್ನ ಹಾಕೋಬೇಕು. ಚಟಪಟ ಚಟಪಟ ಅಂತ ಸಿಡಿತಾ ಇದೆ ನೋಡಿ. ಸೊ ಇಷ್ಟೆಲ್ಲ ಆದ್ಮೇಲೆ ಈರುಳ್ಳಿನ ಹಾಕೊಳ್ಳಿ. ಈರುಳ್ಳಿನ ಸ್ವಲ್ಪ ಆಮೇಲಿಗೂ ಬೇಕಾಗತ್ತೆ, ಒಂಚೂರು ತೆಗೆದಿಟ್ಕೋಬೇಕಾಗತ್ತೆ ಅದನ್ನ. ಅದೇ ಈರುಳ್ಳಿಲೇ ನಾನು ತೆಗೆದಿಟ್ಕೋತೀನಿ. ಅದು ಸ್ವಲ್ಪ ಫ್ರೈ ಆಗ್ಲಿ. ನೆಕ್ಸ್ಟ್ ಚಿಲ್ಲಿನ ಒಂಚೂರು ಕಟ್ ಮಾಡ್ಕೊಂಡ್ಬಿಡಿ. ಅದನ್ನ ಮರೆತಿದ್ದೆ ನೋಡಿ ನಾನು. ಏನಿಲ್ಲ, ದೊಡ್ಡ ದೊಡ್ಡಾಗೆ ಕಟ್ ಮಾಡ್ಕೊಂಡ್ರು ನಡೆಯುತ್ತೆ. ಅದೇ ತರ ಕಟ್ ಮಾಡ್ಕೊಳ್ತೀವಿ. ಸೊ ಇರಿ ಗಾಯ್ಸ್, ನೋಡಿ ನಾನು ಗಡಿಬಿಡಿಯಲ್ಲಿ ಒಂದನ್ನ ಮರೆತು ಬಿಟ್ಟಿದ್ದೀನಿ. ಸೊ ಇರಿ ಗಾಯ್ಸ್, ಏನ್ ಗೊತ್ತಾ, ನಾನ್ ಗಡಿಬಿಡಿಯಲ್ಲಿ ಫಸ್ಟ್ ಶೇಂಗಾ ಇರುತ್ತಲ್ಲ ಅದನ್ನ ಸ್ವಲ್ಪ ಹುರ್ಕೋಬೇಕು, ಅದನ್ನೇ ಮರೆತು ಬಿಟ್ಟಿದ್ದೀನಿ. ಹಾಗಾದ್ರೆ ಚೆನ್ನಾಗಾಗತ್ತೆ. ಸೊ ಫಸ್ಟ್ ಏನ್ ಮಾಡಿ, ನೀವು ಅದೇ ಇದ್ರಲ್ಲಿನೇ ಶೇಂಗಾನ ಸ್ವಲ್ಪ ಹುರ್ಕೊಂಬಿಡಿ, ಅದೇ ಆಯಿಲಲ್ಲೇ ಹುರ್ಕೊಂಬಿಡಿ. ಬಟ್ ನಾನು ಮರೆತು ಬಿಟ್ಟೆ. ಸೊ ಅದಕ್ಕೆ ಇವಾಗ ಮತ್ತೊಂದು ಪ್ಯಾನ್ ಅಲ್ಲಿ ಆಯಿಲ್ ಹಾಕಿ ಶೇಂಗಾನ ಫ್ರೈ ಮಾಡ್ಕೊತೀನಿ. ಮತ್ತೇನಂದ್ರೆ ಗೈಸ್, ಹುಬ್ಳಿ ಧಾರವಾಡಲ್ಲಿ ಎಲ್ಲೇ ಗಿರ್ಮಿಟ್ಟನ ಮಸ್ತಾಗಿ ಮಾಡ್ತಾರಂತ ನನಗೆ ಕಮೆಂಟ್ ಮಾಡಿ, ಓಕೆನಾ? ಹಂಗಂದ್ರೆ ನಾನು ಅಲ್ಲಿ ಹೋಗಿ ಟ್ರೈ ಮಾಡ್ತೀನಿ, ಯಾವ ತರ ಮಾಡ್ತಾರೆ ಅಂತ ಹೋಗಿ ನಾನು ಟ್ರೈ ಮಾಡ್ಬಿಟ್ಟು ಬರ್ತೀನಿ. ಸೊ ಇವಾಗ ನಾನ್ ಮಾಡ್ತಿದ್ದೀನಲ್ಲ ಅದೇ ತರ ಫಾಲೋ ಮಾಡಿ ನೀವು ಮನೆಯಲ್ಲೇ ಮಾಡಿದ್ರೆ ತುಂಬಾ ಚೆನ್ನಾಗಾಗತ್ತೆ. ಮತ್ತೇನಂದ್ರೆ ಇದನ್ನ ಕೆಲವೊಂದಿಷ್ಟು ಅವಾಯ್ಡ್ ಮಾಡಿ ಜಸ್ಟ್ ಒಗ್ಗರಣೆ ಮಾಡ್ಕೊಂಡು ಅದನ್ನ ಚುರ್ಮುರಿಯಲ್ಲಿ ಕಲಸ್ಬಿಟ್ಟು ತಿನ್ಬಿಡ್ತಾರೆ. ಬಟ್ ಅದು ಗಿರ್ಮಿಟ್ ಆಗಲ್ಲ, ಜಸ್ಟ್ ಚುರ್ಮುರಿಯಲ್ಲಿ ಕಲಸ್ಕೊಂಡು ತಿಂತಾರಲ್ಲ ಆ ತರ. ನಾವು ಅದೇ ತರ ಮಾಡ್ತಿರ್ತೀವಿ ಮನೆಯಲ್ಲಿ. ಸೊ ಇವಾಗ ಎಣ್ಣೆ ಕಾದಿದೆ, ಇದರಲ್ಲಿ ಶೇಂಗಾನ ಹಾಕೊಂಡು ಹುರ್ಕೊಂಡ್ಬಿಡಿ, ಸ್ವಲ್ಪ ಹುರ್ಕೊಂಡು ತೆಗೆದಿಟ್ಕೊಂಡ್ಬಿಡಿ ಸೈಡ್ಗೆ. ಶೇಂಗಾನ ಈ ತರ ಹುರಿದ್ಬಿಟ್ಟು ಅದ್ರಲ್ಲಿ ಹಾಕಿದ್ರೆ ಚೆನ್ನಾಗಿರತ್ತೆ, ತಿನ್ನೋಕೆ ಚೆನ್ನಾಗಾಗತ್ತೆ ಅಂತ. ಅದಕ್ಕೆ ಅದು ಸ್ಟಾರ್ಟಿಂಗ್ ಅಲ್ಲೇ ಮಾಡ್ಬೇಕು, ಬಟ್ ನನ್ಗೆ ಗಡಿಬಿಡಿಯಲ್ಲಿ ಮರ್ತು ಬಿಟ್ಟೆ ನಾನು. ಇದು ಈವ್ನಿಂಗ್ ಸ್ನ್ಯಾಕ್ಸಿಗಂತೂ ತುಂಬಾ ಚೆನ್ನಾಗಾಗತ್ತೆ. ಅದ್ರಲ್ಲೂ ಈ ಕ್ಲೈಮೇಟ್, ಇವಾಗಿರೋ ಕ್ಲೈಮೇಟಿಗಂತೂ ಇನ್ನೂ ಚೆನ್ನಾಗಿ ಸೂಟ್ ಆಗಿದೆ. ಅಂದ್ರೆ ಈವ್ನಿಂಗ್ ಆದ ತಕ್ಷಣ ಏನಾದ್ರೂ ತಿನ್ಬೇಕಂತ ಅನ್ನಿಸ್ತಾ ಇರುತ್ತಲ್ಲ, ಸೊ ಆ ಟೈಮಲ್ಲಿ ಈ ತರ ಮಾಡ್ಕೊಂಡು ತಿಂದ್ರೆ ತುಂಬಾ ಚೆನ್ನಾಗಿರುತ್ತೆ. ಸ್ವಲ್ಪ ಫ್ರೈ ಆದ್ರೂ ಸಾಕು ಅದು. ಅದನ್ನ ಒಂದ್ ಕಡೆ ತೆಗೆದಿಟ್ಕೊಂಡ್ಬಿಡಿ. ಸೊ ನೆಕ್ಸ್ಟ್ ಏನ್ ಮಾಡ್ಬೇಕಂತ ಹೇಳ್ತೀನಿ. ರೆಸಿಪಿನ ಮಾಡೋಕೆ ಆಗ್ತಾ ಇಲ್ಲ ನೋಡಿ ಗಾಯ್ಸ್, ಸ್ವಲ್ಪ ಬ್ಯುಸಿ ಆಗ್ಬಿಟ್ಟಿದೀನಿ. ಸೊ ಇವತ್ತು ಆಕ್ಚುಲಿ ಇದನ್ನ ಮಾಡ್ತಾ ಇರ್ಲಿಲ್ಲ, ವಿಡಿಯೋ ಮಾಡ್ಬೇಕಂತ ಏನ್ ಇರ್ಲಿಲ್ಲ. ಬಟ್ ಆದ್ರೂ ಮಾಡೋಣ, ರೆಸಿಪಿದು ಮಾಡೇ ಇಲ್ಲ ಅಂತ ಮಾಡಿದೆ. ಸೊ ಇವಾಗ ಇದು 2 ಮೆಣಸಿನ್ಕಾಯಿನೂ ಸ್ವಲ್ಪ, ಯಾಕಂದ್ರೆ ಲಾಸ್ಟ್ ಅಲ್ಲಿ ಬೇಕಾಗುತ್ತೆ. ಗಿರ್ಮಿಟ್ ಜೋಡಿ ಮೆಣಸಿನ್ಕಾಯಿ ಮತ್ತೆ ಈರುಳ್ಳಿ ಇಲ್ಲ ಅಂದ್ರೆ ಹೇಗೆ, ಸಾಕು ಇಷ್ಟೇ.
ಅಂದ್ರೆ ಸ್ವಲ್ಪ ತಿನ್ನೋಕೆ ಚೆನ್ನಾಗಿರುತ್ತೆ ಅಂತ, ಸ್ವಲ್ಪ ಎಣ್ಣೆಲಿ ಫ್ರೈ ಆದ್ರೆ ತಿನ್ನೋಕೆ ಚೆನ್ನಾಗಿರುತ್ತೆ. ಸೊ ಗೈಸ್ ಇವಾಗ ಅವಾಗ್ಲೇ ಒಗ್ಗರಣೆ ಮಾಡ್ಕೊತಾ ಇದ್ವಲ್ಲ, ಸೊ ಅದನ್ನ ಫ್ರೈ ಮಾಡ್ಕೋತೀನಿ ಇವಾಗ. ಸ್ವಲ್ಪ ಫ್ರೈ ಆಗ್ಲಿ ಅದು. ಸೊ ಮತ್ತೆ ಗಾಯ್ಸ್ ಏನಂತೀರಾ, CBT ಇದು ವಿಡಿಯೋ ತುಂಬಾ ಚೆನ್ನಾಗಿ ರೆಸ್ಪಾನ್ಸ್ ಕೊಟ್ಟಿದ್ದೀರಾ. ಸೊ ಥ್ಯಾಂಕ್ ಯು ಸೋ ಮಚ್. ಅಂಡ್ ಸ್ಟ್ರೀಟ್ ಫುಡ್ ನೋಡಿ, ಸ್ಟ್ರೀಟ್ ಫುಡ್ ತುಂಬಾ ಚೆನ್ನಾಗಿತ್ತು ಅಲ್ಲಿ. ಇನ್ನೂ ವೆರೈಟಿ ಆಫ್ ಫುಡ್ಸ್ ಇದೆ ಅಲ್ಲಿ, ಬಟ್ ನನಗೆಲ್ಲಾನು ಟ್ರೈ ಮಾಡೋಕ್ ಆಗ್ಲಿಲ್ಲ. ಸೊ ಇನ್ನೊಂದೇನ್ ಗೊತ್ತಾ ಗೈಸ್, ಆಕ್ಚುಲಿ ಫಾರ್ ದಿ ಫಸ್ಟ್ ಟೈಮ್ ನಾನು ಈ ರೆಸಿಪಿನೂ ಟ್ರೈ ಮಾಡ್ತಾ ಇರೋದು. ಸೊ ಒಮ್ಮೆನೂ ನಾನು ಟ್ರೈ ಮಾಡಿರ್ಲಿಲ್ಲ ಈ ರೆಸಿಪಿನ. ಸೊ ಫಸ್ಟ್ ಟೈಮ್ ಟ್ರೈ ಮಾಡ್ತಿದ್ದೆ. ಸೊ ಹೇಗ್ ಬರುತ್ತೆ, ಯಾವ ತರ ಬರುತ್ತೆ, ಈ ತರ ಮೆಥಡ್ ಯೂಸ್ ಮಾಡ್ಕೊಂಡು ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ ಹೇಳಿದ್ರು ಒಬ್ರು. ಸೊ ಅದಕ್ಕೆ ಅದೇ ಮೆಥಡ್ ನ ಯೂಸ್ ಮಾಡ್ಕೊಂಡು ಮಾಡ್ತಾ ಇದ್ದೀನಿ. ನೋಡೋಣ, ನೀವು ಟ್ರೈ ಮಾಡಿ, ಚೆನ್ನಾಗಾಗತ್ತೆ. ಓಕೆನಾ? ಸೊ ಇವಾಗ ಅದಕ್ಕೆ ಹಸಿ ಮೆಣಸಿನ್ಕಾಯಿನ ಹಾಕೋತಾ ಇದ್ದೀನಿ. ಏನಂದ್ರೆ ಅದು ಸ್ವಲ್ಪ ಖಾರವಾಗಿದ್ರೆ ಚೆನ್ನಾಗಿರುತ್ತೆ. ಸೊ ಸ್ವಲ್ಪ ನೀವು ಮೆಣಸಿನ್ಕಾಯಿನ ಜಾಸ್ತಿನೇ ಹಾಕೊಳ್ಳಿ, ಹಂಗಂದ್ರೆ ಸ್ವಲ್ಪ ಚೆನ್ನಾಗಾಗುತ್ತೆ. ಜೊತೆಗೆ ಈ ತರ ಮೆಣಸಿನ್ಕಾಯಿನ ನೀವು ಫ್ರೈ ಮಾಡ್ಕೊಂಡಿರ್ತೀರಲ್ಲ, ಸೊ ಎರಡು ಕಾಂಬಿನೇಷನ್ ಸೂಪರ್ ಆಗಿರುತ್ತೆ. ಸೊ ಒಬ್ರು ನನಗೆ ಚಿಕನ್ ಇಂದು ರೆಸಿಪೀಸ್ ಕೇಳಿದೀರಾ, ಮಟನ್ ಇಂದು ರೆಸಿಪೀಸ್ ಕೇಳಿದೀರಾ, ಅಂಡ್ ಫಿಶ್ ಅಂತಾನೆ ಕೇಳಿದಿರಾ. ನಾ ಲೈವ್ ಅಲ್ಲಿ ಬಂದಾಗ ಪಾಪ ತುಂಬಾ ಜನ ನನಗೆ ರೆಸಿಪೀಸ್ ನ ಕೇಳ್ತಿದ್ದೀರಾ. ಬಟ್ ಏನಂದ್ರೆ ನನಗೆ ರೆಸಿಪೀಸ್ ಮಾಡೋಕ್ನೆ ಆಗ್ತಾ ಇಲ್ಲ. ಸಂಡೇ ಬಂದ್ರೆ ಎಲ್ಲಿಗಾದ್ರೂ ಹೋಗೋದ್ ಬಂದ್ಬಿಡುತ್ತೆ, ಇಲ್ಲ ಅಂದ್ರೆ ರೆಸ್ಟ್ ಅಂದ್ರೂ ಇಲ್ಲವೇ ಇಲ್ಲ ನನ್ಗೆ. ಸಂಡೇ ಏನಾದ್ರೂ ಒಂದ್ ಮಾಡ್ತಾನೆ ಇರ್ತೀನಿ ನಾನು. ಸಂಡೇ ಅಂತೂ ಮಾಡೋಕ್ ಆಗಲ್ಲ. ಮಿಡ್ಲೆ ನಾನು ಸ್ವಲ್ಪ ನೋಡ್ಕೊಂಡ್ಬಿಟ್ಟು ಮಾಡ್ತೀನಿ, ಓಕೆನಾ? ಸೊ ಅವಾಗ್ಲೂ ನಾವು ಸ್ವಲ್ಪ ಶೇಂಗಾನ ಹುರಿದ್ಬಿಟ್ಟು ಇಟ್ಕೊಂಡಿದ್ವಲ್ಲ, ಸೊ ಅದನ್ನು ಹಾಕೋತೀನಿ ಇವಾಗ. ತುಂಬಾ ಚೆನ್ನಾಗಾಗುತ್ತೆ. ಮತ್ತೆ ನಾವು ಇದಕ್ಕೆ ಏನಂತ ಕರಿತೀವಿ ಗೊತ್ತಾ? ಮಂಡಕ್ಕಿ ಅಂತ ಕರಿತೀವಿ, ಒಬ್ರು ಚುರ್ಮುರಿ ಅಂತ ಕರೀತಾರೆ. ಗದಗ್ ಸೈಡ್ ಎಲ್ಲ ಅದನ್ನ ಮಂಡಕ್ಕಿ ಅಂತಾನೆ ಕರೀತಾರೆ. ಈ ಕಡೆ ಸ್ವಲ್ಪ ಹುಬ್ಳಿ ಧಾರವಾಡ ಮತ್ತೆ ಇಲ್ಲಿ ಚುಮ್ಮರಿ ಅಂತ ಕರೀತಾರೆ. ಬೆಂಗಳೂರು ಸೈಡ್ ಅಲ್ಲಿ ಚುರುಮುರಿ ಅಂತ ಕರೀತಾರೆ. ಸೊ ಇಷ್ಟೊಂದು ಹೆಸರಿದೆ ನೋಡಿ ಅದಕ್ಕೆ. ಸೊ ಸ್ವಲ್ಪ ಅರಿಶಿನ ಪುಡಿ ಹಾಕೋತೀನಿ. ಒಗ್ಗರಣೆ ಹೇಗಂದ್ರೆ ಸ್ಮೆಲ್ ಬರ್ಬೇಕು. ಒಗ್ಗರಣೆ ಹಾಕಿದ್ರೆ ಸಾಕು, ಸ್ಮೆಲ್ ಎಲ್ಲಿವರೆಗೂ ಹೋಗಿರ್ಬೇಕು ಗೊತ್ತಾ ಅದು. ಸೊ ಇವಾಗ ಅರಿಶಿನ ಪುಡಿನ ಹಾಕೊಂಡಿದೀನಿ. ನಾನು ಅವಾಗ್ಲೇ ಹೇಳಿದ್ನಲ್ಲ, ಸ್ವಲ್ಪ ಹುಣಸೆ ಹಣ್ಣಿನ ನೀರ್ನ ಹುಣಸೆ ಹಣ್ಣನ್ನ ನೀರಲ್ಲಿ ನೆನೆಯೋಕೆ ಇಟ್ಟಿದ್ದೆ. ಅದನ್ನ ಹಾಕೋತಾ ಇದ್ದೀನಿ ಇವಾಗ. ನೋಡಿ, ಜಾಸ್ತಿ ಹಾಕೋಬೇಡಿ, ಸ್ವಲ್ಪ ನೋಡ್ಕೊಂಡು ಹಾಕೊಳ್ಳಿ. ಸೊ ನೆಕ್ಸ್ಟ್ ಅದಕ್ಕೇನೆ ಸ್ವಲ್ಪ ಬೆಲ್ಲ ಹಾಕೊಳ್ಳಿ, ಯಾಕಂದ್ರೆ ಹುಣಸೆಹಣ್ಣಿನ ನೀರ್ ಹಾಕೊಂಡಿರ್ತೀವಲ್ಲ ನಾವು. ಸೊ ಸ್ವಲ್ಪ ಬೆಲ್ಲ ಹಾಕೊಂಡ್ರೆ ಅದಕ್ಕೆ ಮ್ಯಾಚ್ ಆಗ್ಬಿಡುತ್ತೆ. ನೆಕ್ಸ್ಟ್ ನಾನು ಉಪ್ಪು ತರೋದೇ ಮರ್ತ್ಬಿಟ್ಟಿದ್ದೀನಿ. ನೆಕ್ಸ್ಟ್ ಮೇನ್ ಉಪ್ಪನ್ನ ಕರೆಕ್ಟ್ ಆಗಿ ಹಾಕೊಂಡ್ಬಿಡಿ.
ಓಕೆ, ಇಷ್ಟೇ ನೋಡಿ ಗಾಯ್ಸ್. ಸ್ವಲ್ಪ ಇನ್ನೊಂಚೂರು ಫ್ರೈ ಆಗ್ಬಿಟ್ರೆ ಮುಗೀತು. ಒಂಚೂರು ಕೊತ್ತಂಬರಿನ ಉದುರ್ಸ್ಕೊಂಡ್ಬಿಡಿ ಮೇಲೆ. ಗಾಯ್ಸ್, ಗ್ಯಾಸ್ನ ಆಫ್ ಮಾಡ್ಬಿಡೋಣ. ಸೊ ಎಲ್ಲಾನು ನೀಟಾಗಿ ಇದೇ ತರ ನೀವು ಮೆಥಡ್ನ ಯೂಸ್ ಮಾಡ್ಕೊಂಡು ಮಾಡಿ, ತುಂಬಾ ಚೆನ್ನಾಗಾಗುತ್ತೆ. ಸೊ ಇದನ್ನೇನಿದೆಯಲ್ಲ, ಇವಾಗ ಇಲ್ಲಿ ನಮ್ಗೆ ಎಷ್ಟು ಒಂದ್ 2 or 3 ಮೆಂಬರ್ಸ್ ತಿನ್ಬೋದು ಅಷ್ಟನ್ನ ನಾನು ಹಾಕೊಂಡಿದ್ದೀನಿ. ಏನು ಚುರುಮುರಿನ. ಸೊ ನಿಮ್ಗೆ ಎಷ್ಟು ಬೇಕಂತ ನೋಡ್ಕೊಂಡು ಹಾಕೊಳ್ಳಿ. ಸೊ ಏನ್ ಮಾಡ್ಕೊಂಡಿರ್ತೀವಲ್ಲ ಇವಾಗ ಒಗ್ಗರಣೆನ, ಅದನ್ನೆಲ್ಲ ಅದರಲ್ಲಿ ಹಾಕ್ಬಿಟ್ಟು ಕಲಸ್ಬಿಡೋಣ. ಅವರು ಶಾಪಲ್ಲಿ ಯಾವ ತರ ಮಾಡ್ತಾರೆ ಗೊತ್ತಾ, ಅದು ಒಂದು ಈ ತರ ಗುಂಡಿ ಟೈಪ್ ಬರುತ್ತಲ್ಲ, ಒಂದು ಬಾಳ್ಗೆ, ಅದರಲ್ಲಿ ಹಾಕಿ ಹಿಂಗಿ ಹಿಂಗಿ ತಿರುಗಿ ಬಿಟ್ರೆ ನೀಟಾಗಿ ಮಿಕ್ಸ್ ಆಗ್ಬಿಡುತ್ತೆ ಅದು. ಬಟ್ ನನ್ನ ಹತ್ರ ಆ ತರ ಇಲ್ವಾ, ಅದಕ್ಕೆ ಇದರಲ್ಲಿ ಮಿಕ್ಸ್ ಮಾಡ್ತಾ ಇದ್ದೀನಿ ನಾನು. ಸೊ ಗೈಸ್ ನೋಡಿ, ಈ ತರ ಆಯ್ತು. ಇವಾಗ ಅದಕ್ಕೆ ಪುಟಾಣಿ ಹಿಟ್ಟನ್ನ ಹಾಕೊಳ್ಳೋಣ. ನೋಡ್ಕೊಂಡು ಹಾಕೊಳ್ಳಿ. ಹಾಕೋ. ಹೋಗುತ್ತೆ. ನಂಗೆ ಇನ್ನೂ ಸ್ವಲ್ಪ ಬೇಕಾಗತ್ತೆ ಪುಟಾಣಿ ಹಿಟ್ಟು. ನೀವು ನೋಡ್ಕೊಂಡು ಹಾಕೊಳ್ಳಿ, ಎಷ್ಟು ಮೆಂಬರ್ಸಿಗೆ ನೀವು ಮಾಡ್ಕೊಂಡಿರ್ತೀರಲ್ಲ ಅದನ್ನ ನೋಡ್ಕೊಂಡ್ಬಿಟ್ಟು ಹಾಕೊಳ್ಳಿ. ಓಕೆನಾ? ಸೊ ಇವಾಗ ಏನಂದ್ರೆ ಇದೇ ಟ್ರಿಕ್ಕು. ಟೊಮ್ಯಾಟೊ ಹಣ್ಣನ್ನ ನಾವು ಒಗ್ಗರಣೆ ಹಾಕುವಾಗ ಹಾಕ್ಬಾರ್ದು. ಇವಾಗ ಇದ್ರ ಮೇಲೆ ಹಾಕಿ ಕಲಿಸ್ಬಿಡಿ ಅದನ್ನ, ಹಂಗಂದ್ರೆ ನೀಟಾಗುತ್ತೆ. ಸೊ ಗೈಸ್, ಇವಾಗ ಗಿರ್ಮಿಟ್ ರೆಡಿ ಆಗಿದೆ. ಸೊ ಇದನ್ನ ಯಾವ ತರ ಡೆಕೋರೇಷನ್ ಮಾಡ್ತೀನಿ ನೋಡಿ. ಡೆಕೋರೇಷನ್ ಅಂದ್ರೆ ಅದೇ ತರ ಮಾಡ್ಕೊಂಡ್ ತಿಂದ್ರೇನೆ ಅದು ಚೆನ್ನಾಗಾಗುತ್ತೆ. ಸೊ ಅದಕ್ಕೆ ಇದನ್ನೆಲ್ಲ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಮಿಕ್ಸ್ ಮಾಡ್ಕೊಂಡು ಒಂದು ಪ್ಲೇಟಲ್ಲಿ ಹಾಕೊಳ್ಳೋಣ. ಸೊ ಇದ್ರ ಮೇಲೆ ಸ್ವಲ್ಪ ಕೊತ್ತಂಬರಿನ ಹಾಕೊಳ್ಳೋಣ. ಇವೆರಡಂತರೂ ಇರಲೇಬೇಕು, ಇಲ್ಲಾಂದ್ರೆ ಚೆನ್ನಾಗಾಗಲ್ಲ. ಸೊ ನೆಕ್ಸ್ಟ್ ಸ್ವಲ್ಪ ಈರುಳ್ಳಿನ ಹಾಕೊಳ್ಳೋಣ. ಆದ್ಮೇಲೆ ಸ್ವಲ್ಪ ಈ ತರ ಸೇವನ ಹಾಕೊಂಡ್ರೆ ಚೆನ್ನಾಗಿರುತ್ತೆ. ಇನ್ನೊಂದು ಸಣ್ಣದಾಗಿರೋ ಸೇವು ಬರುತ್ತೆ, ಬಟ್ ನನಗದು ಇಷ್ಟ ಆಗಲ್ಲ. ಸೊ ಅದಕ್ಕೆ ನಾನು ಈ ತರ ಸೇವನ ಹಾಕೋಣ. ಗಿರ್ಮಿಟ್ ರೆಡಿ ಆಯ್ತು. ಸೊ
ಎಷ್ಟು ಚೆನ್ನಾಗಾಗಿದೆ ನೋಡಿ. ನೀವು ಇದೇ ತರ ಮಾಡ್ಕೊಳ್ಳಿ, ತುಂಬಾ ಚೆನ್ನಾಗಾಗತ್ತೆ. ಸೊ ಇವಾಗ ಇದನ್ನ ಟೇಸ್ಟ್ ಮಾಡ್ಬಿಟ್ಟು ಹೇಳ್ತೀನಿ. ನೋಡಿದ್ರಲ್ವಾ ನಾನು ಯಾವ ತರ ಗಿರಿಬೆಟ್ಟ ರೆಸಿಪಿನ ಮಾಡಿದೆ ಅಂತ. ಸೊ ಅದನ್ನ ಇವಾಗ ನಾನು ಟೇಸ್ಟ್ ಮಾಡ್ಬಿಟ್ಟು ಹೇಳ್ತೀನಿ. ನೋಡಿ ಗಾಯ್ಸ್, ಮೆಣಸಿನ್ಕಾಯಿ ಅಂದ್ರೂ ಇರ್ಲೇಬೇಕು. ಹಂಗಂದ್ರ ಚೆನ್ನಾಗಾಗುತ್ತೆ. ಮತ್ತೆ ಈರುಳ್ಳಿ, ಕೊತ್ತಂಬರಿ, ಶೇಂಗಾ ಕಾಳು, ಇದೆಲ್ಲ ಇದ್ರೆ ಸೂಪರ್ ಕಾಂಬಿನೇಷನ್. ಬಿಟ್ರೆ ಹಂಗೆ ತಿನ್ಕೋತ ನಿಂತ್ಬಿಡ್ತೀನಿ ನಾನು. ಸೊ ನೋಡಿದ್ರಲ್ವಾ ನಾನು ಯಾವ ತರ ಗಿರ್ಮಿಟ್ನ ಮಾಡಿದೆ ಅಂತ. ಸೊ ಹುಬ್ಳಿ ಧಾರವಾಡ ಫೇಮಸ್ ಅಂಡ್ ಇವಾಗೆಲ್ಲ ಕಡೆನೂ ಮಾಡ್ತಾರೆ. ಸೊ ಈ ತರ ನೀವು ಒಂದ್ಸಲ ಟ್ರೈ ಮಾಡಿ, ತುಂಬಾ ಚೆನ್ನಾಗಾಗುತ್ತೆ. ನನ್ಗಂತೂ ತುಂಬಾ ಇಷ್ಟ ಆಯ್ತು ಇದು. ಸೊ ಇದೇ ಮೆಥಡ್ನ ನೀವು ಫಾಲೋ ಮಾಡ್ಕೊಂಡು ಮಾಡಿ. ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೊಂಡಿದೀನಿ. ಸೊ ನೆಕ್ಸ್ಟ್ ನಾನು ನಾನ್ ವೆಜ್ ಆಗ್ಲಿ ಅಥವಾ ಮತ್ತೇನು ರೆಸಿಪೀಸ್ ಇದೆ ನೋಡ್ಕೊಂಡು ಆ ರೆಸಿಪಿನ ನಿಮ್ಮ ಮುಂದೆ ತಗೊಂಡ್ ಬರ್ತೀನಿ. ಸೊ ಅಲ್ಲಿವರೆಗೂ ವೇಟ್ ಮಾಡಿ. ಮತ್ತೆ ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಮತ್ತೆ ಸಬ್ಸ್ಕ್ರೈಬ್ ಟು ಹೋಮ್ ಫ್ಯಾಮಿಲಿ ಫೀಸ್ಟ್ ಚಾನಲ್. ಓಕೆ, ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಬಾಯ್, ಟೇಕ್ ಕೇರ್.